ಸರ್ವಪ್ರಿಯ ಹಾಬಿ ಲೈಕ್ ಸರ್ವಪ್ರಿಯ ಹಾಬಿ. ಪ್ರಿಯ ಗೆಳೆಯರೇ, ಇವತ್ತು ನಾನು ನನ್ನ ಚಾನಲ್ ಮೂಲಕ ನಿಮಗೆ ಆದಿ ವೈದ್ಯ ಪದ್ಧತಿ, ಅತ್ಯಂತ ಪುರಾತನ ವೈದ್ಯ ಪದ್ಧತಿಯ ಬಗ್ಗೆ ಬೆಳಕು ಚೆಲ್ಲಲು ಕರ್ಕೊಂಡೋಗ್ತಾ ಇದ್ದೇನೆ. ಸುಮಾರು 4000 ವರ್ಷಗಳ ಹಿಂದೆ ಭಾರತದಲ್ಲಿ ಈ ಪದ್ಧತಿ ಪ್ರಚಲಿತವಾಗಿತ್ತು ಮತ್ತು ಆಗಿನ ಕಾಲದ ಜನ ಇದೇ ಪದ್ಧತಿಯ ಮೂಲಕ ಆರೋಗ್ಯನ ಪಡ್ಕೋತಿದ್ರು. ಇವತ್ತು ನಾವು ಪಾರಂಪರಿಕ ವೈದ್ಯ ಪದ್ಧತಿಯನ್ನು ಮರೆತು ಬಿಟ್ಟಿದ್ದೀವಿ. ಹಾಗಂದ್ರೆ ಏನಂತಲೇ ಗೊತ್ತಿಲ್ಲ ನಮಗೆ. ಆದರೆ ಕೆಲವಷ್ಟು ಬೆರಳೆಣಿಕೆಯಷ್ಟು ಜನ ಪಾರಂಪರಿಕ ವೈದ್ಯರು ಈ ಪದ್ಧತಿಯನ್ನು ಉಸಿರಾಡೋಂಗೆ ಇಟ್ಟಿದ್ದಾರೆ, ಅದನ್ನು ಜೀವಂತವಾಗಿ ಇಟ್ಟಿದ್ದಾರೆ. ಅಂಥ ಒಂದು ವ್ಯಕ್ತಿಗಳ ಜೊತೆ ನಿಮ್ಮ ಸಂಪರ್ಕ ಮಾಡಿಸ್ತೀನಿ ನಾನಿವತ್ತು. ಔಷಧ ದೇಹನ ಪ್ರವೇಶ ಮಾಡಿ ಆರೋಗ್ಯನ ಸೃಷ್ಟಿ ಮಾಡಿಕೊಡೋದು ನಮಗೆ ಇಲ್ಲಿವರೆಗೆ ಗೊತ್ತಿರೋ ವಿಜ್ಞಾನ. ಆದರೆ ಅದಕ್ಕಿಂತ ಪೂರ್ವದಲ್ಲಿ ದೇಹನೇ ಔಷಧನ ಉತ್ಪಾದನೆ ಮಾಡುತ್ತೆ ಅನ್ನೋ ತತ್ವದ ಮೇಲೆ ದೇಹಕ್ಕೆ ಪ್ರಚೋದಿಸಿದಾಗ ಔಷಧ ಉತ್ಪನ್ನಗಳು ದೇಹದಲ್ಲೇ ಉಂಟಾಗ್ತವೆ ಅಂತ ಹೇಳೋ ಒಂದು ಸಿದ್ಧಾಂತ ಇತ್ತು. ಅದೇ ಪುರಾತನ ವೈದ್ಯಕೀಯ ಪದ್ಧತಿ ಅಂದಿನ ಕಾಲದ ಇದರೊಳಗಡೆ. ಇವತ್ತಿನ ವಿಜ್ಞಾನಕ್ಕೆ ನಾವು ತಗೊಂಡ್ರು ಈ ವಿಜ್ಞಾನ ಅದನ್ನೇ ಹೇಳುತ್ತೆ, ಔಷಧಗಳಿಗೆ ಮನಸ್ಸು ಮತ್ತು ದೇಹ ಸ್ಪಂದನೆ ಮಾಡಿದಾಗ ಮಾತ್ರ ಅದು ಪರಿಣಾಮಕಾರಿಯಾಗಿರುತ್ತೆ ಅಂತ ಹೇಳಿ. ಇದು ನಮಗೆ ಈ ವಿಜ್ಞಾನ ಮುಂದುವರಿಯೋಕ್ಕಿಂತ ಹಿಂದೆ ಅದನ್ನೇ ನಾವು ನಂಬ್ಕೊಂಡಿದ್ರಲ್ಲ, ಹಾಗೆ ಅದರ ಮೇಲೆ ಬೆಳಕು ಚೆಲ್ಲೋ ಸಲುವಾಗಿ ನಾವು ಈ ವಿಡಿಯೋ ಮಾಡ್ತಾ ಇರೋದು. ಆರಾಮಾಗಿ ಇನ್ನೂವರೆಗೆ ಆ ಕೈದು ಯಾವುದು ಸಮಸ್ಯೆ ಇಲ್ಲ, ಅಂದ್ರೆ ಆರಾಮ್ ಸರಿ ಇದ್ರಿ. ಈಗ ಎಲ್ಲ ವರ್ಷಕ್ಕೊಂದ್ಸಲ ಅವ್ರು 6 ತಿಂಗಳಿಗೆ ಒಂದ್ಸಲ ಬಂದು ಇದು ಮಾಡಿಸ್ಕೊಂಡು ಮಸಾಜ್ ಮಾಡಿಸ್ಕೊಂಡು ಹೋಗಿ ಹೇಳ್ತಾರೆ ಅವರು. ಆದ್ರೆ ನಾವು ಬರೋದು ಆರಾಮಿದ್ದಾಗ ನಮ್ಗೆ ಅದ್ರ ಬಗ್ಗೆ ಏನು ಅನ್ಸೋದಿಲ್ಲ. ಸ್ವಲ್ಪ ಏನೋ ವ್ಯತ್ಯಾಸ ಕಂಡ ಕಾಲ್ಗಂಟು ನೋವು, ಕೈಗಂಟು ನೋವು ಅಥವಾ ಹಿಂಗೆ ಸೊಂಟ ನೋವು ಬಂದಾಗ ಅಮ್ಮನಿಗೆ ತಗೊಂಡ್ಬರೋದು, ನಾವು ಸ್ವಲ್ಪ ಚಿಕಿತ್ಸೆ ಮಾಡ್ಕೊಂಡು. ಎಷ್ಟು ವರ್ಷ ಅಮ್ಮನಿಗೆ 78 ವರ್ಷ, ನಮ್ಮ ತಂದೆಯವರಿಗೆ 83 ವರ್ಷ. ತಂದೆಯವರು ಬಂದು ಮಂಡಿ ಚಕ್ಕಲ್ಪಟ್ಟಿ ಹಾಕಿ ಹೇಳ್ತಾರೆ, ನಾವು ಚಕ್ಕಲ್ಪಟ್ಟಿ ಹಾಕಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ಆಗಿತ್ತು ಅವ್ರ ಹತ್ರ. ಅದೆಲ್ಲ ಆರಾಮ್ಸರಿ ಹಾಕಿ ಕೂತ್ಕೊಳ್ತಾರೆ ಅವ್ರಿಗೆ ತಂದೆಯವರು.